ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನೀವು ತಮ್ಮನೇ ಆಲ್ರೆಡಿ ನೋಡಿರ್ತೀರ ಏನು ಅಂತ. ಸೊ ದಿಸ್ ಈಸ್ ಮೈ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ಸ್ವಲ್ಪನೇ ಫ್ಯೂ ಸ್ಟೆಪ್ಸ್ ಅಷ್ಟೇ ಚೇಂಜ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಇವತ್ತು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ ತೋರ್ಸೋಕ್ಕಿಂತ ಮುಂಚೆ 3-4 ಡೇಸ್ ಬ್ಯಾಕ್ ನಾನು ಮನೇಲಿ ಕೆಮಿಕಲ್ ಪೀಲಿಂಗ್ ಮಾಡ್ಕೊಂಡಿದ್ದೆ. ಆ ವಿಡಿಯೋನ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅದಾದ ಮೇಲೆ ನಾನು 4 ಡೇಸ್ ಆದಮೇಲೆ ಯಾವ ಸೀರಮ್ನ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಕೆಮಿಕಲ್ ಪೀಲಿಂಗ್ ಹೆಂಗೆ ಮಾಡೋದಂದರೆ, ಫೇಸ್ ವಾಶ್ ಆದಮೇಲೆ ಕಂಪ್ಲೀಟ್ ಡ್ರೈ ಫೇಸ್ ಆಗಿರಬೇಕು. ಸೊ ಎಲ್ಲಿ ಸೆನ್ಸಿಟಿವ್ ಏರಿಯಾ ಇದೆ ಅಲ್ಲಿ ವ್ಯಾಸ್ಲಿನ್ ಹಚ್ಕೊತಾ ಇದ್ದೀನಿ, ಯಾಕೆಂದರೆ ಇಫ್ ಐ ಫೀಲ್ ಬರ್ನಿಂಗ್ ಸೆನ್ಸೇಷನ್ ಅದು ಆಗಲ್ಲ ಅಂತ ಅಷ್ಟೇ. ಸೊ ಅದೆಲ್ಲ ಹಚ್ಕೊಂಡಾದಮೇಲೆ ನಾನು ಕೆಮಿಕಲ್ ಪೀಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ಫ್ರಮ್ ಡರ್ಮಾಕೋ 15% AHA BHA. ಅದರಲ್ಲಿ 5% ಗ್ಲೈಕಾಲಿಕ್ ಆ್ಯಸಿಡ್, 5% ಲ್ಯಾಕ್ಟಿಕ್ ಆ್ಯಸಿಡ್, 5% ಮಂಡಾಲಿಕ್ ಆ್ಯಸಿಡ್ ಆ್ಯಂಡ್ 1% ಸಲಸಿಲಿಕ್ ಆ್ಯಸಿಡ್ ಇದೆ. ಸೊ ಇದರಿಂದ ನಮ್ಮ ಫೇಸಲ್ಲಿರೋ ಸೆಬೇಷನ್ ಫಿಲಮೆಂಟ್ಸ್ ಲೈಕ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಓಪನ್ ಪೋರ್ಸ್ ಏನೇ ಇದ್ರೂ ಅದು ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಟ್ಯಾನ್ ಇದ್ದರೆ, ಎಕ್ಸ್ಫೋಲಿಯೇಟಿಂಗ್ ಸೀರಮ್ಸ್ನ ಯೂಸ್ ಮಾಡ್ತಿರಲ್ಲ ಅಂತ ಇದ್ದರೆ, ಡೆಡ್ ಸ್ಕಿನ್ ಸೆಲ್ ಜಾಸ್ತಿ ನಮ್ಮ ಫೇಸ್ ಮೇಲೆ ಬಿಲ್ಡಪ್ ಆಗಿದ್ರೆ ಇದು ಹೆಲ್ಪ್ ಮಾಡುತ್ತೆ. ಸೊ ಡ್ರೈ ಸ್ಕಿನ್ ಮೇಲೆ ಯೂಸ್ ಮಾಡ್ತಾಯಿದ್ದೀನಿ, ಥಿನ್ ಲೇಯರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಯೂಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಅಷ್ಟೇ ಬಿಡೋದು ನಾನು. ಸಮ್ಟೈಮ್ಸ್ ನಾನು 7 to 8 ಮಿನಿಟ್ಸ್ ಕೂಡ ಬಿಡ್ಬೋದು. ಈಗ 6 to 7 ಮಿನಿಟ್ಸ್ ಬಿಡ್ತಾಯಿದ್ದೀನಿ. ಅದಾದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದು ಸೊ ನೀವು ನೋಡ್ತಿರ್ಬೋದು ನನ್ನ ಫೇಸ್ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ. ಅದೇ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ನನ್ನ ಸ್ಕಿನ್ನಿಗೆ ಗ್ಲೋ ಆಗ್ತಾ ಇದೆ. ಆ್ಯಂಡ್ ಅದು ಸ್ವಲ್ಪ ಸೆನ್ಸಿಟಿವ್ ಕೂಡ ಆಗ್ಬಿಟ್ಟಿರುತ್ತೆ. ಸೊ ನಾಳೆ ನಾನು ಸನ್ಸ್ಕ್ರೀನ್ ಹಾಕೊಬೇಕು. ಆ್ಯಂಡ್ ಮೇಕ್ ಶೋರ್ ದಟ್ ನೀವು ನೈಟ್ ಟೈಮ್ ಮಾತ್ರ ಮಾಡ್ತಾ ಇದ್ದೀರಾ. ಇದನ್ನ ಬೆಳಿಗ್ಗೆ ಹೊತ್ತು ಯಾವತ್ತೂ ಮಾಡಬಾರ್ದು. ಗೊತ್ತಿದ್ರೆ ಮಾತ್ರ ಮಾಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಬೇಡ. ಇದಾಗಿತ್ತು ನನ್ನ ಕೆಮಿಕಲ್ ಪೀಲಿಂಗ್ ರೂಟೀನ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು 3 ಡೇಸ್ ಹೋಗೋ ಯಾವುದೇ ಎಕ್ಸ್ಫೋಲಿಯೇಟಿಂಗ್ ಏಜೆಂಟ್ ಸೀರಮ್ನ ಯೂಸ್ ಮಾಡಲ್ಲ. ಐ ಜಸ್ಟ್ ಯೂಸ್ ಹೈಡ್ರೇಟಿಂಗ್ ಟೋನರ್. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಬ್ಯೂಟಿ ಲೈಫ್ ಅವರು ಟೋನರ್ ಯೂಸ್ ಮಾಡ್ತೀನಿ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ಯೂಸ್ ಆಫ್ಟರ್ ಪೀಲಿಂಗ್ ಯುವರ್ ಸ್ಕಿನ್. ಬಟ್ ಸ್ಟಿಲ್ ನನಗೆ ತುಂಬ ಹೈಡ್ರೇಟಿಂಗ್ ಫೀಲ್ ಆಗುತ್ತೆ ಅಂತ ನಾನು ಯೂಸ್ ಮಾಡ್ತೀನಿ. ಅದಾದಮೇಲೆ ವೆರಿ ಥಿಕ್ ಲೇಯರ್ ಆಫ್ ಮಾಯ್ಶ್ಚರೈಸರ್. ಯಾಕಂದರೆ ಈಗ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ, ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ. ಸೊ ಹಂಗಾಗಿ ಥಿಕ್ ಲೇಯರ್ ಆಫ್ ಮಾಯ್ಶ್ಚರೈಸರ್. ಡಿಸ್ಕ್ಲೇಮರ್, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಯೂಸ್ ಮಾಡಿ. ಇಫ್ ಯು ನೋ ಹೌ ಟು ಯೂಸ್ ಇಟ್ ದೆನ್ ಯೂಸ್ ಇಟ್. ಇಫ್ ನಾಟ್, ಪ್ಲೀಸ್ ಬೇಡ. ನೀವು ಯಾವ್ದಾದ್ರು AHA BHA ಸೀರಮ್ ಸೂಪರ್ ಟೋನರ್ ಯೂಸ್ ಮಾಡ್ತಾಯಿದ್ರೆ ನೀವು ಅದು ಕೂಡ ಯೂಸ್ ಮಾಡ್ಬೋದು. ಬಟ್ ನನಗೆ ಇದು ಆ್ಯಕ್ಚುಲಿ ಇಷ್ಟ ಪರ್ಸ್ನಲಿ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ 15 ಡೇಸ್ ಒನ್ಸ್ ಮಾಡೋದು, ದಟ್ಸ್ ಫೈನ್. ಸ್ಟಾರ್ಟ್ ವಿತ್ ಲೋವರ್ ಪರ್ಸೆಂಟೇಜ್. ಈಗ ನೀವು ಅದನ್ನು ನೋಡಿದ್ರಿ. ಸೊ ಆ 4 ಡೇಸ್ ತನಕನೂ, ಸೊ ನಾನು ಕೆಮಿಕಲ್ ಪೀಲಿಂಗ್ ಮಾಡಿ 4 ಡೇಸ್ ತನಕನೂ ನಾನು ಯಾವುದೇ ಎಕ್ಸ್ಫೋಲಿಯೇಟಿಂಗ್ ಸೀರಮ್ನ ಯೂಸ್ ಮಾಡ್ತಿರಲ್ಲ. ಬಟ್ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ 2% ಸಲಸಿಕ್ ಆ್ಯಸಿಡ್ ಸೀರಮ್. ನಾನು ಇದನ್ನು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ, AM ಮತ್ತು PM. AM ಕೂಡ ಯೂಸ್ ಮಾಡಬೇಕಂತ ಏನಿಲ್ಲ, ಬಟ್ ನಾನು ಯೂಸ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಡ್ರೈ ಇದೆ. ನಾನು ಫೇಸ್ ವಾಶ್ ಮಾಡೋ ಬ್ಲಾಗ್ ಆ ವಿಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಸಾರಿ. So as I said, 2 to 3 drops is enough. ಏನಕ್ಕೆ ಅಂದರೆ ದಿಸ್ ಫಾರ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ನಮ್ಮ ಸ್ಕಿನ್ನ ಜೆಂಟಲ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಆ್ಯಕ್ಟಿವ್ ಆ್ಯಕ್ನಿ ಇದ್ದರೂ ನನಗೆ ರಿಡ್ಯೂಸ್ ಆಗುತ್ತೆ ಸ್ವಲ್ಪ ಬೇಗನೆ. ಸೊ ಹಾಗಾಗಿ ನನ್ನ ಪೋರ್ಸ್ ಕೂಡ ಅಪಿಯರೆನ್ಸ್ ಆಗೋದು ಸೈಜ್ ಕಮ್ಮಿ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಐ ಯೂಸ್ ದಿಸ್ ಟ್ವೈಸ್ ಅ ವೀಕ್. ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದನ್ನ ಸ್ಕಿನ್ನ ಇದು ಡ್ರೈ ಮಾಡಿಬಿಡುತ್ತೆ. ಸೊ ಹಾಗಾಗಿ
ನಾನು ಇದನ್ನು ಯೂಸ್ ಮಾಡಲ್ಲ. ಸೊ ನಾನು ಇದನ್ನ ಡ್ರೈ ಸ್ಕಿನ್ ಮೇಲೆ ಹಾಕಿದ್ದೀನಿ, ಟೋನರ್ ಯೂಸ್ ಮಾಡಿಲ್ಲ. ಸೊ ಸ್ಕಿನ್ ಡ್ಯಾಂಪ್ ಇದ್ದಾಗ ಯೂಸ್ ಮಾಡಿಲ್ಲ. ಸೊ ಮೇಕ್ ಶೂರ್ ದಟ್ ಯುವರ್ ಸ್ಕಿನ್ ಈಸ್ ಕಂಪ್ಲೀಟ್ ಡ್ರೈ ಫೇಸ್ ವಾಶ್ ಮಾಡಾದ್ಮೇಲೆ. ಸೊ ಇದಾದಮೇಲೆ ನನ್ನ ಫೇವ್ರೆಟ್ ನೈಸಿನಮೈಡ್ ಸಿರಮ್ ಯೂಸ್ ಮಾಡ್ತೀನಿ. ದಿಸ್ ಒನ್. ನನ್ನ ಸೀರಮ್ನ ಹಾಕಿದ ತಕ್ಷಣ ನನ್ನ ಸ್ಕಿನ್ ತುಂಬ ಹೈಡ್ರೇಟಾಗಿ ಕಾಣಿಸುತ್ತೆ. ಬಟ್ ಹೇಳ್ಬೇಕಂದ್ರೆ ನಾನು ಕರೆಕ್ಟಾಗಿ ನೀರೇ ಕುಡಿತಿಲ್ಲ. ಸೊ ಇದಕ್ಕೆಲ್ಲ ಸ್ಟೆಪ್ ಅದು ಮಾಯ್ಶ್ಚರೈಸರ್, ಅದನ್ನ ಹಾಕಿದ್ರೆ ಮುಗೀತು. ಸೊ ನಾನು ಇದನ್ನ ಹಾಕಾದ್ಮೇಲೆ ಒಂದು ಟೂ ಡೇಸ್ವರೆಗೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ನ ಯೂಸ್ ಮಾಡಲ್ಲ. ಬಟ್ ಐ ಯೂಸ್ ನೈಸಿನಮೈಡ್ ಮತ್ತು ಮಾಯ್ಶ್ಚರೈಸರ್. ಮತ್ತು ಒಂದು 2-3 ಡೇಸ್ ಆದಮೇಲೆ ಆ ಸೀರಮ್ನ ಯೂಸ್ ಮಾಡ್ತೀನಿ. ಅದೇ ಮತ್ತೆ ಸ್ಟಾಪ್ ಮಾಡ್ತೀನಿ, ಮತ್ತೆ ಯೂಸ್ ಮಾಡ್ತೀನಿ, ಮತ್ತೆ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ 15 ಡೇಸ್ ಒನ್ಸ್ ಕೆಮಿಕಲ್ ಪೀಲಿಂಗ್ ಮಾಡ್ತೀನಿ. ಸೊ ಮಾಯ್ಶ್ಚರೈಸರ್ ಇದು ಯಾವ ಪಡೋಗ್ಬಿಟ್ಟಿದೆ. ಏನಕ್ಕೆ ಜಾಸ್ತಿ ಮಾಯ್ಶ್ಚರೈಸರ್ ಅಂದರೆ ನಾನು ಎಕ್ಸ್ಫೋಲಿಯೇಟಿಂಗ್ ಏಜೆಂಟ್ ಸೀರಮ್ ಯೂಸ್ ಮಾಡೋದಿಲ್ಲ. ನನ್ನ ಸ್ಕಿನ್ ಡ್ರೈ ಆದರೂ ಅದು ಮಾಯ್ಶ್ಚರೈಸ್ಡಾಗಿ ಕಾಣಿಸ್ಲಿ ಅಂತ ಅಷ್ಟೆ. ಸೊ ಕೆಟ್ಟದ್ದು ಯಾವ್ದು ಸಹ ಫಿಲ್ಟರ್ ಅಲ್ಲ. ಸೊ ಎಸ್, ಇದಾಗಿತ್ತು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ. ಸೊ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಾಯ್.